ಇರಾನ್ ದಾಳಿಗೆ ಅಮೆರಿಕದ 3 ಸೈನಿಕರು ಕೂಡ ಮೃತಪಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಮಧ್ಯಪ್ರಾಚ್ಯ ನೋಡಿಕೊಳ್ತಾ ಇದ್ದ ಯುಎಸ್ ಸೆಂಟ್ರಲ್ ಕಮಾಂಡ್ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. ಇರಾನ್ ದಾಳಿಯಿಂದ ರೊಚ್ಚಿಗೆದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದಕ್ಕೆ ಪ್ರತೀಕಾರ ಇದ್ದೇ ಇರುತ್ತೆ. ಇದರ ಭೀಕರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಇರಾನ್ ದಾಳಿಗೆ ಅಮೆರಿಕದ 3 ಸೈನಿಕರು ಮೃತಪಟ್ಟಿದ್ದಾರೆ. ಹಂಗಾಗಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ. ಅಮೆರಿಕದ ಸೇನಾ ನೆಲೆಗಳನ್ನ, ಮಿಲಿಟರಿ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇರೋದು. ಹಂಗಾಗಿ 3 ಸೈನಿಕರು ಕೂಡ ಮೃತಪಟ್ಟಿದ್ದಾರೆ ಈ ದಾಳಿಯಲ್ಲಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಟ್ ಅಮೆರಿಕ ಇಷ್ಟಕ್ಕೆ ಸೈಲೆಂಟ್ ಆಗುತ್ತಾ? ಖಂಡಿತ ಇಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ, ಇದಕ್ಕೆ ಪ್ರತೀಕಾರ ಇದ್ದೇ ಇರುತ್ತೆ ಅಂತ. ಯಾವಾಗ್ಲೂ ಯುದ್ಧ ನಿಲ್ಲಿಸೋದು ನಾವೇ, ಯುದ್ಧದ ಪರಿಸ್ಥಿತಿಯನ್ನ ಹತೋಟಿಗೆ ತರೋದು ನಾವೇ ಅಂತ ಕ್ರೆಡಿಟ್ ತೆಗೆದುಕೊಳ್ತಾ ಇದ್ದಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿಚಾರದಲ್ಲಿ ಆ ರೀತಿ ಸಾಫ್ಟ್ ಕಾರ್ನರ್ ಅನ್ನ ತೆಗೆದುಕೊಳ್ಳಲೇ ಇಲ್ಲ. ಒಂದು ಕಾಲಕ್ಕೆ ಇರಾನ್ ಮೇಲೆ ಇಷ್ಟೊಂದು ಅಮೆರಿಕಕ್ಕೆ ಕೋಪ ಇರಲಿಲ್ಲ. ಬಟ್ ಯಾವಾಗ ಅಲ್ಲಿನ ಸರ್ವೋಚ್ಚ ನಾಯಕ ಖಮೇನಿ ಅವರ ಆಡಳಿತ ವ್ಯವಸ್ಥೆ ಅಮೆರಿಕಕ್ಕೆ ಮಾರಕ ಆಯ್ತು, ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ. ಇರಾನ್ ಕಂಡ್ರೆ ನನಗೂ ಆಗಲ್ಲ, ಇಸ್ರೇಲ್ ಜೊತೆಗೆ ನಿಂತು, ಅಂದ್ರೆ ಇಸ್ರೇಲ್ ಬೆನ್ನಿಗೆ ನಿಂತ್ಕೊಂಡು ತೆರೆಮರೆಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದ ಅಮೆರಿಕ ಇತ್ತೀಚೆಗೆ ತೆರೆ ಮುಂದೆ ಬಂದು ನಾನು ಕೂಡ ಯುದ್ಧ ಸಾರೋದಕ್ಕೆ ಸಿದ್ಧ ನಿಮ್ಮ ವಿರುದ್ಧ ಅಂತ ದಾಳಿಯನ್ನ ಮುಂದುವರಿಸೋದು ಶುರು ಮಾಡಿತು. ಹಂಗಾಗಿ ಈಗ ಎಲ್ಲವೂ ಕೂಡ ಓಪನ್ ಸೀಕ್ರೆಟ್. ಅಮೆರಿಕಕ್ಕೂ ಕೂಡ ಇರಾನ್ ಕಂಡ್ರೆ ಆಗಲ್ಲ, ನಾವು ಕೂಡ ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ ಜೊತೆಗೂಡಿ ದಾಳಿಯನ್ನ ಮಾಡ್ತಾ ಇರೋದು. ಈ ಕ್ಷಣಕ್ಕೂ ಕೂಡ ದಾಳಿ ಮುಂದುವರಿತಾ ಇದೆ. Okay. All right. I do it, my love. Yes, potential.